ಸೊ ಗೈಸ್ ಫೈನಲಿ ಬೆಟ್ಟದ ಭೈರೇಶ್ವರ ದೇವಾಲಯಕ್ಕೆ ಎಂಟ್ರಿ. ಬೆಟ್ಟದ ಭೈರೇಶ್ವರ ದೇವಾಲಯಕ್ಕೆ ಬಂದ್ವಿ. ತುಂಬಾ ಸೆಕೆ ಆಗ್ತಿದೆ ಗೈಸ್, ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ. ಚಡ್ಡಿ ಒಳಗೆಲ್ಲ ನೀರು ಹೋಗ್ತಾ ಇದೆ. ಸೊ ಗಾಯ್ಸ್ ದೇವ್ರ ಮನೆ ಆಫ್ಟರ್ ದೇವ್ರ ಮನೆ ಟ್ರಿಪ್ ಹೋಗ್ತಾ ಇದೀವಿ. ವೆದರ್ ಯಾವ ತರ ಇದೆ ಅಂದ್ರೆ ಫುಲ್ಲು ಮಳೆ, ಅದ್ರ ಜೊತೆ ಮಿಸ್ಟ್ ಬೇರೆ ಬೀಳ್ತಾ ಐತೆ ಮೇಲೆ. ಒಳ್ಳೆ ಅಡ್ವೆಂಚರ್. ಜರ್ಕಿನೂ ಹಾಕೊಂಡಿಲ್ಲ, ಒಂದೇ ಒಂದು ಕವರ್ ಇಲ್ಲ, ಏನಿಲ್ಲ. ನಿಧಾನವಾಗ ಗೊತ್ತಿದ್ದೆ ಅವನಿಗೆ ಕ್ಯಾಮ್ರಾ ನೋಡಿ. ಆದ್ರೂ ಒಂಥರ ಚಿಲ್ಲಾಗಿದೆ ಗೈಸ್, ಸಕ್ಕ ಚಿಲ್ಲಾಗಿದೆ. ಅವನೆಲ್ಲ ಮಿಡಿ ಮಿಡಿ ಲೈಟ್ ಹಾಕ ಹೋಗ್ತೇನೆ. ಇಲ್ಲಿ ಮಿಡಿ ಮಿಡಿ ಲೈಟ್ ಹಾಕ್ತೇನೆ ಅವಾಗ ಅವಾಗ ಬೈಕಲ್ಲಿ. ಎಂತದದು? ದೇವ್ರ ಮನೆ ದೇವ್ರ ಮನೆ ದೇವ್ರ ಮನೆ ಬೆಟ್ಟಕ್ಕೆ ಒಂದೇ ಒಂದು ಜರ್ಕಿನ್ ಹಾಕೊಂಡಿಲ್ಲ, ಒಂದು ಏನು ಮಳೆಗೆ ಬೇಕಾಗಿರೋಂತ ಒಂದು ಏನು ಯಾವ ಜರ್ಕಿನ ತಾಂಡಿಲ್ಲ, ಒಂದು ಛತ್ರಿ ಸಮೇತ ಇಲ್ಲ. ನಡೆಯಲ್ಲ, ಇಲ್ಲ ಉಳ್ಕಂತ್ಯಾ? ಇವ್ರೆಲ್ಲ ಇದು ಮಂಕಿ ಟೋಪಿ ಎಲ್ಲ ಹಾಕ ಬಂದಿರಲ್ಲ. ನಾವೇ ಕಣ ಮಂಕಿ ಟೋಪಿ ಹಾಕಿದಾನೆ. ಹಾಸ್ಟ್ಲಲ್ಲಿ ಪುಲ್ಲೋರೆಲ್ಲ ಇದ್ವಲ್ ತಗೊಬರ್ಬೇಕು. ಹಾಕೊಂಬರೋದ್ ಬಿಟ್ಟು ನಂಗನ ಇವನ್ ಅಕ್ಕೆ ಬರ್ತಾನೆ ಅಂತ ನಾನು ಕೇಳಿಲ್ಲ ಕಂಡ. ನೀರೆಲ್ಲ ನೀಟಾಗಿ ಹೋಗ್ಬೇಕು. ಹಂಗ ವರ್ಷಪ್ಪ ಅಚ್ಕಟ್ ಮಾಡು, ಅಚ್ಕಟ್ ಮಾಡು. ಎಲ್ಲೇ ಹೋಗೋಣ, ಮಳೆ ನೆಂದ್ರು ಪರವಾಗಿಲ್ಲ, ಹೋಗೋಣ. ಇನ್ನೆಲ್ಲ ನಿಲ್ಸ್ಬೇಡಿ. ಹಚ್ಚು ಸ್ಟ್ರೆಸ್ ಆಯ್ತಾ? ಓಡಿಸ್ಕೊಂಡ್ಲ ಗಾಡಿ ಸ್ವಲ್ಪ ಹೊತ್ತು? ಬೇಡ. ಹೆಂಗ್ ಬರ್ತಾಯ್ತಂದ್ರೆ ನೀನು ಸಮುದ್ರದೊಳಗಡೆ ಟ್ರಾವೆಲ್ ಮಾಡ್ತಾವಲ್ಲ ಆ ಥರ ನಮಗೆ ನಮ್ಮ ಫೀಲು ಆ ಥರ ಐತಿ. ಸಮುದ್ರದೊಳಗಡೆ ಓಡಿಸ್ಕೊಂಡು ಬಾಯ್ಸ್ ಎಲ್ಲ ಫುಲ್ ಕ್ರೇಜಿ. ಇಷ್ಟು ಹೆಂಗ್ ಮುಖ ಹೊಡಿತೈತಂದ್ರೆ, ಅಯ್ಯೋ ಬ್ರೋ ಹೆಲ್ಮೆಟ್ ತೆಗಿ ಬ್ರೋ. ಅವ್ನು ಯಾಕೆ ಅಲ್ಲಿ ಸೈಡ್ ಹೊಡಿತಾನೆ? ಹೆಲ್ಮೆಟ್ ತೆಗಿ ಅಂತ. ಸೈಡಿಗೆ ಹೋಗ್ಬೇಡ ಕಣ್ಲ, ಚರಣ್ ಗಿರಂಡಿಗೆ ಬಿದ್ದೀಯಾ? ಗೋಡೆ ಕಾಣಿಸ್ತಿಲ್ಲ, ಮಳೆನೂ ಬರ್ತೈತೆ. ಆಯ್ತಾ ಬ್ರೋ? ಸಾಕ್ಬಿಡೋ. ಇಲ್ಲಾಂದ್ರೆ ರೋಡಿಗೆ ಅಡ್ಡ ನಿಲ್ಸಿ. ಯಾರಿಗೋ ನಿಮ್ಮ ಹುಡುಗಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದೆಯಾ? ಇವ್ರು ಕಿರ್ಚಾದಾಗ ಯಾವ್ದಾರ ಆನೆಗಿನೇ ಬಂದು ಬೈಕ್ ತಿರ್ಗ್ಸಕ್ ಆಗ್ದಲೆ ಯಾವ್ದಾರ ಒಂದ್ ಒಳ್ಳೆ ಸಾಂಗ್ ಅಕ್ಕ. ಇನ್ಸ್ಟಾಗ್ರಾಮ್ ಲೈವ್ ಹೋಗ್ತೀನಿ. ಕಾರ್ ಬಂತು ಸೈಡ್ ಬಿಡ್ರು. ಫೋಕಸ್ ಲೈಟ್ ಹಾಕೊಂಡು ಏನು ಅಣ್ಣ ಸಿಗಲ್ಲ ಅಂತ ನೆಟ್ವರ್ಕ್ ಲೈವ್ ಆಗಕ್ ನೆಟ್ವರ್ಕ್ ಸಿಗಲ್ಲ ಅನ್ಸುತ್ತ ಕಣ. ನೆಟ್ವರ್ಕ್ ಇಲ್ಲ ಕಣ್ರಿ, ಒಂದು ಪಾಯಿಂಟ್ ಸಿಗಲ್ಲ ಇಲ್ಲಿ ನೆಟ್ವರ್ಕ್. ಕೋಮ ಇಲ್ಲಿ ಬಿಡಿ ಸುಮ್ನೆ. ಅಲ್ಲೇ ಕವರ್ ವ್ಯೂ ಪಾಯಿಂಟಿಗೆ ಹೋಗೋಣ ಬರ್ರೋ. ವಿಡಿಯೋ ಮಾಡ್ತೀನಿ. ರೋಡ್ ಟರ್ನ್ ಅಲ್ಲಿ ಕ್ರಾಸ್ ಬಂದಾಗ ಕಾಲ್ ಎತ್ಕೊಳ್ಳೋ ಅಂದ್ರೆ ಹಿಂಗ ಕಾಲ್ ನೀಡ್ಕೊಂಡು ಹಿಂಗ್ ಬಂದ ಚಪ್ಪಲಿನ ಹರ್ಕೊಂಡ
ಏನೋ ಇದು ಲೈವಿಗೆ ಹೋಯ್ದ್ಯಾ ಹಾಯ್ ಗಾಯ್ಸ್ ವಿ ಆರ್ ಬ್ಯಾಕ್ ಟು ದ ಫಾರ್ಮ್ ಇನ್ ವಿ ಹ್ಯಾವ್ ಟ್ರಾವೆಲಿಂಗ್ ದ ಟೂರ್ನಮೆಂಟ್ ಬರೀ ಟೂರ್ನಮೆಂಟ್ ಅಲ್ಲ ಕಡೆ ಏನೋ ಟೂರ್ನಮೆಂಟ್ ಅಲ್ಲ ಬರೀ ಟ್ರಿಪ್ ವಿ ಹ್ಯಾವ್ ಪ್ಲಾನ್ ಅಂಡ್ ವಿ ಹ್ಯಾವ್ ಡನ್ ದಿಸ್ ದ ಗಾಯ್ಸ್ ಆರ್ ವೆರಿ ಕ್ರೇಜಿ ಹಿಯರ್ ಟು ಸೇ ಬ್ಯಾಕ್ ಫ್ಲಿಪ್ ಈಗ ಹೊಡೆಯಕ್ ಆಗ್ತೇನದು ಈಗ ಕಿರ್ತರು ಬರಲ್ಲ ಕಾರ್ತಿನ ಮೂರು ಚೇಂಜ್ ಐತೆ ಬೈಕಿಗೆ ಬಿಲ್ ಬಾರ್ ಕಟ್ಟಬೇಕೇನೋ ಮಾರ್ರೆ. ಇವ್ರು ಇರ್ತಾರ ಎಷ್ಟು ಎಲ್ಲ ಜಾಸ್ತಿ ಏನೋ ಬ್ಯಾಗಿ ಪ್ಯಾಂಟ್ ಹಾಕ ಬಂದಿದ್ದಾರೆ ಇಲ್ಲೇ ಬೆಟ್ಟ ಹತ್ತಕ್ಕೆ ಈಸಿ ಆಗುತ್ತೆ ಅಂತ ಫುಲ್ ಒಳಗಡೆ ಏರ್ ಕಂಡೀಷನ್ ಇರುತ್ತೆ ಬ್ಯಾಗಿ ಪ್ಯಾಂಟ್ ಹಾಕ ಬಂದಿದ್ದಾರೆ ನಾವೇ ಹಿಂಗೆ ಟೈಟ್ ಪ್ಯಾಂಟ್ ಇನ್ನು ಹಳೆ ಟ್ರೆಂಡಲ್ಲಿ ಇಲ್ಲಿಂದ ಎಷ್ಟು ದೂರ ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಯ್ತು 1 ಕಿಲೋಮೀಟರ್ ಆಯ್ತು ನಾವಿವತ್ತು ಪ್ಲ್ಯಾನೇ ಇರಲಿಲ್ಲ ಆದರೂ ಕೂಡ ಒಂದು ದೃಢ ಮನಸ್ಸನ್ನು ಮಾಡಿಬಿಟ್ಟು ಹೋಗಬೇಕು ಅಂತ ದೇವ್ರ ಮನೆಯಲ್ಲಿ ಮಿಸ್ಟ್ ಚೆನ್ನಾಗಿ ಬೀಳ್ತಾ ಇರುತ್ತೆ ವ್ಯೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಈಗಷ್ಟೇ ಬಂದ್ವಿ ಒಂದು 8 ಕಾಲಂಗ್ ಹೊರಟಿದ್ದು ಇದಾಯ್ತಾನ ಮತ್ತೆ ಎಲ್ಲಲ್ಲ ಕಿತ್ತೋಗಿಲ್ಲ ಕಣಲ್ಲ ನಿಧಾನ ಹತ್ತು ಮಚ್ಚ ಕಿತ್ತೋಗಲ್ಲ ಏನೂ ಆಗಲ್ಲ ಬರ ಒಂದು 10-15 ಹೆಜ್ಜೆ ಇಡೋ ಹೊತ್ತಿಗೆ ಉಸಿರು ಇಕ್ಕಣನ ಅನಿಸ್ತಾ ಇದೆ ಹತ್ತಕ್ಕಾಗ್ತಿಲ್ಲ ಕೂಲ್ ಡ್ರಿಂಕ್ಸ್ ಏನಾದ್ರು ತಂದ್ಕೊಡ್ರು ಈಗ ಒಂದೊಂದು ವರ್ಲ್ಡ್ ಮಂಕ್ ಇದೆ ಹೆಂಗಿರೋದು ವರ್ಲ್ಡ್ ಮಂಕ್ ಇದ್ದಿದ್ರೆ ಹಿಂಗೆ ಹತ್ತೈತೆ ಮತ್ತೆ ಉಲ್ಟಾ ಬೇಕಾಗ್ತದೆ ಸುಸ್ತಾಗ್ತದೆ ನೋಡಿ ಸುಸ್ತಾಗ್ತೈತಿ ಈ ಚಳಿಲಿ ಮಳೆಲೂ ಬಂದು ಐಸ್ ಕ್ರೀಮ್ ತಿಂತವ್ರೆ ನಮ್ಮ ಹುಡುಗರು ಆಯ್ತು ದಾರಿ ಬಿಡ್ತೀವಿ 30 ರೂಪಾಯಿ ಬಿಡಬ್ರೋ ಸಣ್ಣ ತಗೋಬ್ರೋ ಸಾಕು ಬಿಡೋಣ ಒಂದೇ ಏನ್ ಬ್ರೋ ನನಗೆ ಬೇಡ ಕಣಪ್ಪ ನಾನು ತಿಂತೀನಿ ಬಿಡು ನೀನೊಂದು ತಿನ್ನು ಮಳೆ ತಿನ್ನಕ್ಕೆ ತಿಕ್ಲು ಹಿಡಿದೈತೆ ನಿಮಗೆ ಹೋಗೋಣ ಬ್ರೋ ಒಂದೇ ಒಂದು ದೇವ್ರ ಮನೆ ಬೆಟ್ಟ ಅಂದ್ರೆ ಇದೆ ದೇವಸ್ಥಾನನೇ ಇದೆ ಅಲ್ಲಿ ಕೆಳಗಡೆ ಇತ್ತಲ್ಲ ಅಲ್ಲಿ ಬರೋದು ಅಲ್ಲೇ ಮಿಸ್ಟ್ ಇತ್ತಲ್ಲ ನೀನು ಕಾಣಿಸಿಲ್ಲ ಅಷ್ಟೇ ಬಾಬಾ ಯಾವ ರೇಂಜಿಗೆ ಮಿಸ್ಟ್ ಬರ್ತೈತು ಕಾಣಿಸ್ತೈತೆ ಅನ್ನ ಸಾಕು ಮಕದ ಮೇಲೆ ಗಡ್ಡದ ಮೇಲೆ ಎಲ್ಲ ಮಿಸ್ಟ್ ಕೂತೈತೆ ಇಲ್ಲೋಡ ಹೆಂಗ್ ಕೂತೈತೆ ಮಿಸ್ಟು ಸೊ ಗೈಸ್ ಫೈನಲಿ ಬೆಟ್ಟದ ಭೈರೇಶ್ವರ ದೇವಾಲಯಕ್ಕೆ ಎಂಟ್ರಿ ಬೆಟ್ಟದ ಭೈರೇಶ್ವರ ದೇವಾಲಯಕ್ಕೆ ಬಂದ್ವಿ ಹಾಯ್ ಹೇಳ್ರು ತುಂಬಾ ಶೆಕೆ ಆಗ್ತಿದೆ ತುಂಬಾ ಶೆಕೆ ಆಗ್ತಿದೆ ಅಂತ ಆಗ್ತಿದೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ ಚಡ್ಡಿ ಒಳಗೆಲ್ಲ ನೀರು ಹೋಗ್ತಾ ಇದೆ ಗೈಸ್ ಜಿಗ್ಣ ಇರ್ತವೆ ಕಾಲಿ ಗಂಟುದ್ರೆ ತೆಗಿಯೋಕ್ಕಾಗಲ್ಲ ನೋಡಿ ಕಾಲಿಡಿರಿ ಅದೆಲ್ಲ ಕಣಲು ಅಂಟುತ್ತೆ ಕಪ್ಪಗಿರ್ತವೆ ನೋಡು ಅಂಟು ಬಿಡ್ತವೆ ಜಿಗ್ಣ ಹುಡುಗಿ ಅದ ಬ್ಲಾಸ್ಟ್ ಮಾಡಿದ್ದು ಕಾಡು ಮಳೆ ಫೋನ್ ಕೊಟ್ರ ಮರ ನಂದು ದೇವ್ರೆ ಇಷ್ಟೊಂದು ಜನ ಅಲ್ಲೆಲ್ಲಿಗೆ ಹೋಗ್ತಿದ್ರು ಅಲ್ಲೆಲ್ಲಿಗೆ ಹೋಗ್ತಿರಲ್ಲ ಅಲ್ಲೇ ದೇವರು
ಹಾಂ ಹಾಂ ಈ ಮಳೆಲಿ ಚಳಿಲಿ ಗಾಳಿಲಿ ಕೆಂದುದಂಗೆ ಜನ ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡಿ ದೇವ್ರಿಗೆ ಕೈ ಮುಕ್ಕೊಂಡು ಹೋಗ್ತಾರಲ್ಲ, ನಿಜಕ್ಕೂ ಇಲ್ಲಿನ ಶಕ್ತಿ ಅಂತ ಗೊತ್ತಿಲ್ಲ, ಇಲ್ಲಿನ ಯುಕ್ತಿ ಅಂತ ಗೊತ್ತಿಲ್ಲ. ಮಲೆನಾಡಿನ ದೈವ. ಹಾಂ, ಕೈ ಮುಕ್ಕೊಂಡು ಮಲೆನಾಡಿನ ದೈವ ಇಲ್ಲಿ ಟ್ರೈ ಮಾಡೋಣ. ಏನಿದು ಬೇರೆ ಜಲ್ದಿ ಮನನ್ ಬಿಟ್ಟೋಗ್ಲಿ, ಜಲ್ದಿ ಮನನ್ ಬಿಟ್ಟೋಗ್ಲಿ ಸಿಂಚು ಏಜು ಬ್ರೋನು ಅದನ್ನೇ ಕೇಳ್ಕೊಂಡು ದೇವ್ರ ಏನು ಮಾತು ಕೇಳಿ ಆಲ್ ಕ್ಲಿಯರ್ ಆಗಿ ಒಳ್ಳೇದು ಮಾಡಪ್ಪ. ಒಳ್ಳೆಯರಿಗೆ ಒಳ್ಳೇದು ಮಾಡು, ಕೆಟ್ಟರಿಗೂ ಒಳ್ಳೇದು ಮಾಡು. ಒಳ್ಳೆಯರಿಗೆ ನನಗೆ ಒಳ್ಳೇದು ಮಾಡು. ಹಾಯ್ ಗಾಯ್ಸ್, ಯಾಕ್ರಿ ಬರೀ ಮೀಸಿ ಸರಿ ಚಳಿಗೆ ಹಾಕು ಇತ್ಕಂಡ್ರಿ ಇರೋ ಥರ ಬರ್ತಾನೆ. ಬರ್ರಿ, ಎಲ್ಲಿಂದ ಬಿಡ? ಇಲ್ಲೇ ಹೋಗೋಣ ಕಣ, ಇಲ್ಲೇ ಬೆಟ್ಟದ ಭೈರೇಶ್ವರ ರೋಡು ಹೆಂಗೈತೆ ಅಂದರೆ, ಸಕಲೇಶ್ಪುರದಲ್ಲಿ ಬಿಸ್ಲೆ ಘಾಟ್ ರೋಡ್ ಇತ್ತಲ್ಲ, ಸೇಮ್ ಅದೇ ಥರ ಬರ್ತದೆ, ಅದೇ ಥರ ಐತೆ. ನಾವು ಚಂದು ಕೊಟ್ಟಲ್ಲ ಕೆಳಗಡೆ ಕಾಣಿಸುತ್ತಾ? ದೇವ್ರು ಕಾಣಿಸುತ್ತಾ? ಇಲ್ಲಿ ನೋಡುವ. ಒಳಗಡೆ ಗಂಟೆ ಹೊಡಿತೈತೆ ಕಣ, ಗಂಟೆ ಹೊಡಿತೈತೆ. ದೇವ್ರನ್ನ ನಮ್ಮನ್ನ ನೋಡೋಕ್ಕೋಸ್ಕರ ಒಳಗಡೆ ಬರ್ತಿದ್ದ. ಕಾಣಿಕೆ ಗುಂಡಿ ಒಳಗಡೆ ಒಂದು ಡೋರ್ ಐತೆ, ಡೋರ್ ಒಳಗಡೆ ದೇವರಿರೋದು. ಬಂದು ಫೋಟೋ ತೆಗ್ಸ್ಕೊಂತೀರ, ದೇವ್ರಿಗೆ ಒಂದು ಕೈ ಮುಗ್ದೇನ ಬಂದಿದ್ದ ತಕ್ಷಣ. ಎಲ್ಲಿ ಮಾಡ್ತೀಯ ಬ್ರೋ? ಎಲ್ಲಿ ಮಾಡ್ತೀನಿ ಬಾ. ನಡ್ರಿ. ಶ್ರೀ 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 ಇಮ್ಮಡಿ ಪುಲಿಕೇಶಿ ಮಹಾರಾಜರಿಗೆ ಜೈ. ದಕ್ಷಿಣ ಬದೇಶ್ವರ. ನಡಿ ನಡಿ ಹೋಣ. ಗಾಯ್ಸ್, ಹೋಗ್ತಾ ಇದೀವಿ ಮತ್ತೆ ಕೆಳಗಡೆ. ನಡಿಯೋ ನಡಿಯೋ. ಜಿಗ್ಣ ಎಲ್ಲಾರ ಖಾಲಿ ಕಚ್ಕಿಚ್ಚಿದೇವ್ ನೋಡ್ಕೊಳ್ರ, ನೀಟಾಗಿ ನೋಡ್ಕೊಂಡು ಹೋಗಿ. ಅದು ಮೊದಲಿಗೆ ಕಚ್ತಾ ಗೊತ್ತಾಗಲ್ಲ. ಬಿದ್ದೆ ಕಣ, ನಿಧಾನ, ಹುಷಾರು. ಇದೇನ್ರಿ ಬರ ಇಳಿಯ. ಕಾಲಿಂದ ಕೆಂಪು ತೋಟದಲ್ಲಿ ಒಮ್ಮೆ ಹಾರಬಾರದೇನೆ ಪಾರಿವಾಳವೇ. ಹಸಿರು ತೋಟ. ಯಾರ ಬೀಳ್ಸ್ಕೊ ಹೋಗಿದಾರ ಬನ್ನಿ.